ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಗುರುವಾರದ ಲಾಗ್ ಆಗಿರುತ್ತೆ. ನನ್ನ ನನ್ನ ಕ್ಲಾಸ್ಮೇಟ್ ಅಂದರೆ ಸ್ಕೂಲ್ ಮೇಟ್ ಫ್ರೆಂಡ್ ಮಗಳದು ಸೀಮಂತ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆನೆ ಒಂದು 6 ಗಂಟೆಗೆ ಹೊರಟ್ಬಿಟ್ಟು ಮಾಮೂಲಿ ಸ್ಯಾಟ್ಲೈಟಿಂದ ಬಸ್ ಹತ್ಕೊಂಡು ಬೇಗನೆ ಬಂದೆ. 9 ಗಂಟೆಗೆಲ್ಲ ನಮ್ಮ ಊರಿನ ಕಾಗೇಪುರ ಬಿಲ್ಡಿಂಗ್ ಬಂದೆ. ಅಲ್ಲಿಗೆ ಬಂದುಬಿಟ್ಟು ಅಲ್ಲಿಂದ ಮಾಮೂಲಿ ಆಟೋ ಸಿಕ್ತು. ಆಟೋ ಹತ್ಕೊಂಡು ನಮ್ಮೂರಿಗೆ ಬಂದೆ. ಅಲ್ಲಿಂದ ಮಾಮೂಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಬೇಗನೆ ಬಂದೆ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗೋದು ಅಂದ್ಬಿಟ್ಟು, ಯಾಕೆಂದರೆ ನಮ್ಮೂರಲ್ಲೇ ಸೀಮಂತ ಇದ್ದಿದ್ದು, ಅವ್ರು ಬೇರೆ ಊರಿಂದ ಬರಬೇಕಿತ್ತು. ಹಂಗಾಗಿ ಹೋಗೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು ನೋಡಿ, ಅಲ್ಲಿ ಆಟೋ ಇಳಿದು ಬರಬೇಕಾದ್ರೆ ಅಲ್ಲಿ ರೇಷ್ಮೆ ಹುಳುವಿನ ಚಂದ್ರಿಕೆಗೆ ಬಿಡ್ತಾಯಿದ್ರು. ಅದನ್ನು ನೋಡಿ, ಯಾಕೆಂದರೆ ನಾನು ಸೊಪ್ಪೆಲ್ಲ ಕಿತ್ತಿದ್ದೀನಿ, ಈ ಥರ ಹುಳ ಎಲ್ಲ ನಾನು ಹುಳ ಹಾಯೋಕ್ಕೆಲ್ಲ ಹೋಗ್ತಿದ್ದೆ. ಅದೆಲ್ಲ ನೋಡಿ ನೆನಪಾಯಿತು. ನೋಡಿ, ಈ ಥರ ಚಂದ್ರಿಕೆಗಳಿಗಿಟ್ಬಿಟ್ಟು ಆ ಚಂದ್ರಿಕೆಗೆ ಹುಳನ ಬಿಡ್ತಾಯಿದ್ದಾರೆ. ರೇಷ್ಮೆ ಹುಳ ಅದು. ಅದನ್ನು ಸೊಪ್ಪು ಹಾಕಿ ಅದನ್ನು ಬೆಳೆಸಿ ಇಷ್ಟು ದಿನ ಅಂತ ಇರುತ್ತೆ, ಅಷ್ಟು ದಿನ ಆದಮೇಲೆ ಅದು ಆ ಥರ ಹುಳ ಆದಮೇಲೆ ಅದನ್ನು ಗೂಡು ಕಟ್ಟೋಕ್ಕೆ ಅಂತ ಆ ಥರ ಚಂದ್ರಿಕೆ ಒಳಗೆ ಬಿಟ್ಟು ಗೂಡನ್ನ ತೊಗೊಂಡೋಗಿ ಆಮೇಲೆ ಬಿಡಿಸಿ ಮಾರೋದು. ತುಂಬ ಪ್ರೋಸೆಸ್ ಇದೆ ಅದು. ಅದು ನಾನು ಮಾಡ್ತಾಯಿದ್ದೆ ಕೆಲಸ. ಅದು ನೋಡಿ ನೆನಪಾಯಿತು. ಹಂಗೆ ನೋಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಬಂದು ಆಮೇಲೆ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ತಿರ್ಗಾ ನನ್ನ ಫ್ರೆಂಡಿಗೆ ಫೋನ್ ಮಾಡಿ, ಅವರು ಫಂಕ್ಷನ್ ಇನ್ನೇನೋ ಬರ್ತಾಯಿದ್ದೀವಿ ಬಾ ಅಂತ ಹೇಳಿದ್ರು. ಅಲ್ಲಿಗೆ ಹತ್ರನೇ ಆಗಿರೋದ್ರಲ್ಲಿ ರೆಡಿಯಾಗಿ ಬಂದೆ. ಅಲ್ಲಿ ಬಂದ ತಕ್ಷಣ ಸ್ಟಾರ್ಟ್ ಆಗಿತ್ತು. ಹುಡುಗಿಗೆ ಅವ್ರ ಯಜಮಾನ್ರೆ ಕಾಲುಂಗುರ ಹಾಕ್ತಾ ಇರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇದು ಅವ್ರ ಮನೆ ಟೆರೇಸ್ ಮೇಲೆ ಮಾಡಿದ್ದಾರೆ. ಒಂಥರ ಎಲ್ಲ ಈಗಿನ ಟ್ರೆಂಡಿಂಗ್ ಆಗಿ ನೋಡಿ, ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಆ ಕಡೆ ಈ ಕಡೆ ಬೇರೆ ಫೋಟೋಗ್ರಾಫರ್ ಬೇರೆ ಓಡಾಡ್ತಿದ್ರು. ನಾನು ಇನ್ನೊಬ್ರು ಫೋಟೋ ಕೊಟ್ಟು ನಾನು ಕುಂಕುಮ ಇಡೋಕ್ಕೆ ಹೋದಾಗ ಸ್ವಲ್ಪ ಹಿಡೀರಿ ಅಂದರೆ ಅವ್ರು ಸರಿಯಾಗಿ ಹಿಡಿಯೋಕ್ಕೆ ಬಂದಿಲ್ಲ. ಏನೇನೋ ಝೂಮ್ ಮಾಡೋಕ್ಕೆ ಹೋಗಿ ಏನೋ ಮಾಡಿದ್ದಾರೆ. ಒಟ್ಟಲ್ಲಿ ಏನೋ ಹೋಗಿ ಮುಯಿ ಕೊಟ್ಬಿಟ್ಟು ಅರಿಶಿನ ಕುಂಕುಮ ಇಕ್ಬಿಟ್ಟು ಇದು ಆಶೀರ್ವಾದ ಮಾಡಿಬಿಟ್ಟು ಬಂದೆ. ಹೆಂಗೋ ಚೆನ್ನಾಗಾಗಲಿ ಅಂದ್ಬಿಟ್ಟು ಅಂದ್ಕೊಂಡು ಮನಸ್ಸಲ್ಲಿ ಈ ಥರ ಮುಗಿಸ್ಕೊಂಡು ಬಂದೆ. ಆಮೇಲೆ ಎಲ್ಲರೂ ಅವ್ರವ್ರು ಹೋಗಿ ಮಾಮೂಲಿ ಕುಂಕುಮ ಇಡೋರೆಲ್ಲ ಹೋಗಿ ಇಟ್ಟು ಮಾಮೂಲಿ ಮುಯಿ ಕೊಡೋರು, ಸೀರೆ ಕೊಡೋರು ಸೀರೆ ಕೊಡ್ತಾಯಿದ್ರು. ಕೆಲವರು ಮಾಮೂಲಿ ಮುಯಿ ಕೊಡ್ತಾಯಿದ್ರು. ಹೀಗೆ ಎಲ್ಲರೂ ಮಾಡ್ತಾಯಿದ್ರು. ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪಿಂಕ್ ಬಾರ್ಡ್ರ್ ಬಂದ್ಬಿಟ್ಟು ಪಾಚಿ ಗ್ರೀನ್, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಅಲ್ಲಿ ಡೆಕೋರೇಷನ್ಗೂ ಅಷ್ಟೇ ನೀಟಾಗಿ ತಿಂಡಿಗೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ಧೂಳು ಬೀಳುತ್ತೆ ಅಂತ ನೀಟಾಗಿ ಕವರ್ ಮಾಡಿ ಪ್ಯಾಕ್ ಮಾಡಿಬಿಟ್ಟು ಜೋಡಿಸಿದ್ದಾರೆ. ಮತ್ತು ನೋಡಿ, ಈ ಥರ ಎಲ್ಲರೂ ಹೋಗಿ ಅಕ್ಷತೆ ಕಾಳು ಹಾಕಿ ಪೂಜೆ ಮಾಡಿ ಕುಂಕುಮ ಇಟ್ಟು ಬರ್ತಾಯಿದ್ರು. ಇವು ಹುಡುಗಿಯವ್ರ ಅಮ್ಮ, ಇವಳೇ ನನ್ನ ಕ್ಲಾಸ್ಮೇಟು ಹೇಳ್ಬೇಕು ಅಂದರೆ. ಹಂಗಾಗಿ ಅಂದರೆ ಕ್ಲಾಸಲ್ಲಿ ಇವರು ಇನ್ನೂ ಒಂದು 2-3 ಜನ ಎಲ್ಲ ಒಟ್ಟಿಗೆ ಇರ್ತಾಯಿದ್ವಿ, ಕ್ಲಾಸ್ಮೇಟ್ ಫ್ರೆಂಡ್ಸು. ಹಂಗಾಗಿ ಹೋಗಲೇಬೇಕು ಅಂದ್ಬಿಟ್ಟು ಅದಕ್ಕೆ ಹೋದೆ. ಇವರೆಲ್ಲನೂ ಕ್ಲಾಸ್ಮೇಟೇ. ಇವರು ಅದೇ ಊರಲ್ಲೇ ಇರೋದು, ಅಕ್ಕಪಕ್ಕ ಊರುಗಳಲ್ಲೇ ಇದ್ದಾರೆ. ಇವರೊಬ್ಬರು ನಮ್ಮ ಫ್ರೆಂಡ್ ಅವ್ರ ಊರಲ್ಲೇ ಇದ್ದಾರೆ, ರೆಡ್ ಸ್ಯಾರಿ ಅವರು. ಇನ್ನೊಬ್ಬರು ಬಂದ್ಬಿಟ್ಟು ಬೇರೆ ಅಕ್ಕಪಕ್ಕದ ಊರದಲ್ಲಿದ್ದಾರೆ. ಅವರು ಏನೇನೋ ಹೇಳ್ಕೊಂಡು ನಗ್ತಾಯಿದ್ರು. ಅವರಂತೂ ಇನ್ನೊಬ್ಬರು ಬೇರೆ ಲತಾ ಅಂದ್ಬಿಟ್ಟು ಅವರಂತೂ ಸಣ್ಣ ಆಗ್ಬಿಟ್ಟಿದ್ದಾರೆ ಪಾಪ. ರಾಧಾ ಅನ್ನೋರು, ರೆಡ್ ಸ್ಯಾರಿ ಅವರು ರಾಧಾ ಅಂತ, ಅವರು ಚೆನ್ನಾಗಿದ್ದಾರೆ. ಆಮೇಲೆ ಮಾತಾಡಿಸ್ಕೊಂಡು ಹುಡುಗಿಯವರ ಅಪ್ಪ ಅಮ್ಮ ಅವರು ಏನೇನೋ ಆಶೀರ್ವಾದ ಮಾಡ್ತಾಯಿದ್ರು. ಅಲ್ಲಿಗೆ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಯಾಕೋ ಸರಿಯಾಗಿ ಯಾರು ವೀಡಿಯೋ ಮಾಡೋರು ಇರಲಿಲ್ಲ, ಎಲ್ಲ ಲೇಡೀಸೇ. ಮಾಮೂಲಿ ಇನ್ನೂ ಒಬ್ರು ಯಾರೋ ಪ್ರೆಗ್ನೆಂಟ್ ಇದ್ದರು, ಯಾರು ಅಂತ ಗೊತ್ತಿಲ್ಲ, ಇನ್ನೂ ಒಬ್ರು ಇದ್ದರು. ಆಮೇಲೆ ಹಂಗೇನೆಲ್ಲ ಆದಮೇಲೆ ಊಟಕ್ಕೆ ಬನ್ನಿ ಅಂದ್ರೆ ಹಾಗೆ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಮೇಲೆ ಹಂಗೆ ಟೆರೆಸ್ ಮೇಲೆ ಒಂದು ನೋಡಿ ನಮ್ಮ ಊರು ವ್ಯೂ ಈ ಥರ ಕಾಣಿಸ್ತಾ ಇತ್ತು. ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಹಂಗೆ ಮೇಲೆಲ್ಲ ವೀಡಿಯೋ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಊಟಕ್ಕೆ ರಶ್ ಇತ್ತು. ಆಮೇಲೆ ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಕೊನೆಗೆ ಊಟದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ಥರ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದೆ. ತುಂಬ ಚೆನ್ನಾಗಾಯಿತು ಒಟ್ಟಿನಲ್ಲಿ ಫಂಕ್ಷನ್ ಅಂತೂ ನೋಡಿ, ತುಂಬ ಚೆನ್ನಾಗಾಗಿದೆ. ಆದರೆ ಊಟನೂ ತುಂಬ ಸೂಪರಾಗಿತ್ತು. ಅಲ್ಲಿ ಊಟದ ಹತ್ರ ಎಲ್ಲ ವೀಡಿಯೋ ಮಾಡೋಕ್ಕೆ ನೆನಪೇ ಬರಲಿಲ್ಲ. ನಾವು 2 ಪಂಕ್ತಿ 3ನೇ ಪಂಕ್ತಿಗೆ ಹೋದ್ವಿ, ಅದು ನೆನಪೇ ಆಗಲಿಲ್ಲ ವೀಡಿಯೋ ಮಾಡೋದು. ಈ ರೀತಿ ಲಾಗ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.